ಕೆಲವರ ಜೀವನ ಇದೆಯಲ್ಲ, ಅದು ಅವರ ಕಾಲಕ್ಕೆ ಮಾತ್ರ ಸೀಮಿತವಾಗಿರಲ್ಲ. ಅದು ಮುಂದಿನ ತಲೆಮಾರುಗಳ ಮೇಲೂ ಆಳವಾದ ಪ್ರಭಾವ ಬೀರುತ್ತೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದೇ ಒಬ್ಬ ಪ್ರಭಾವಶಾಲಿ ಆದರೆ ಅಷ್ಟೇ ವಿನಮ್ರ ವ್ಯಕ್ತಿತ್ವದ ಬಗ್ಗೆ. ಅವರೇ ಫಾದರ್ ಐ ಅಂತಪ್ಪ. ಫಾದರ್ ಅಂತಪ್ಪನವರು ಎಂತಹ ಮಹತ್ವದ ವ್ಯಕ್ತಿಯಾಗಿದ್ರು ಅನ್ನೋದಕ್ಕೆ ಬೆಂಗಳೂರಿನ ಆರ್ಚ್ ಬಿಷಪ್ ಪೀಟರ್ ಮಚಾಡ ಅವರ ಈ ಮಾತುಗಳೇ ಸಾಕ್ಷಿ. ನೋಡಿ, ಅವರ ಅಗಲಿಕೆ ಕೇವಲ ಒಂದು ಸಂಸ್ಥೆಗೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಚರ್ಚ್ಗೆ ಆದ ದೊಡ್ಡ ನಷ್ಟ ಅಂತ ಹೇಳ್ತಿದ್ದಾರೆ. ಸರಿ, ಹಾಗಿದ್ರೆ ಬನ್ನಿ ಅವರ ಜೀವನದ ಮೊದಲ ಅಧ್ಯಾಯವನ್ನ ನೋಡೋಣ. ಅವರ ಅಗಾಧ ಜ್ಞಾನ ಮತ್ತು ಬೌದ್ಧಿಕ ಶಕ್ತಿಯ ಅಡಿಪಾಯ ಹೇಗೆ ಬಿತ್ತು, ಅದು ಅವರ ಮುಂದಿನ ಕೆಲಸಗಳಿಗೆ ಹೇಗೆ ದಾರಿ ಮಾಡಿಕೊಡ್ತು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅವರ ಜ್ಞಾನದ ಪಯಣ ಶುರುವಾಗಿದ್ದು ಹೀಗೆ. 1929ರಲ್ಲಿ ಕನಕಪುರದ ಹಾರೋಬೆಲೆಯಲ್ಲಿ ಹುಟ್ಟಿದ್ರು. 1957ರಲ್ಲಿ ಪಾದ್ರಿಯಾಗಿ ದೀಕ್ಷೆ ಪಡೆದರು. ಆಮೇಲೆ 1961ರಲ್ಲಿ ಅವರು ರೋಮ್ನ ಪ್ರತಿಷ್ಠಿತ ಗ್ರೆಗೋರಿಯನ್ ಯೂನಿವರ್ಸಿಟಿಯಿಂದ ಅದು ಅತ್ಯುನ್ನತ ಅಂಕಗಳೊಂದಿಗೆ ಡಾಕ್ಟರೇಟ್ ಪದವಿ ಪಡೆದರು. ಇದು ಅವರ ಜ್ಞಾನದ ಹಾದಿಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಇಲ್ಲೊಂದು ತುಂಬಾನೇ ಆಸಕ್ತಿದಾಯಕವಾದ ವಿಷಯ ಇದೆ. ಅವರು ಕರಗತ ಮಾಡಿಕೊಂಡಿದ್ದ ಭಾಷೆಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 8. ಕನ್ನಡ, ಇಂಗ್ಲಿಷ್, ಲ್ಯಾಟಿನ್, ಹೀಬ್ರೂ, ಗ್ರೀಕ್, ಇಟಾಲಿಯನ್ ಹೀಗೆ ಹಲವು ಭಾಷೆಗಳಲ್ಲಿ ಅವರಿಗೆ ಪಾಂಡಿತ್ಯವಿತ್ತು. ಈ ಭಾಷಾಜ್ಞಾನವೇ ಪ್ರಾಚೀನ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡೋಕೆ ಅವರಿಗೆ ಸಹಾಯ ಮಾಡಿದ್ದು. ಅವರ ಜ್ಞಾನದಾಹ ಎಷ್ಟಿತ್ತು ಅಂದ್ರೆ ಅವರ ಕೋಣೆಗೆ ಹೋದರೆ ಸಾಕಿತ್ತು, ಎಲ್ಲೆಲ್ಲೂ ಪುಸ್ತಕಗಳೇ ಕಾಣ್ತಿದ್ವು ಅಂತೆ. ಧರ್ಮಗ್ರಂಥ, ಸಾಹಿತ್ಯ, ಇತಿಹಾಸ ಹೀಗೆ ಜ್ಞಾನದ ಪ್ರತಿಯೊಂದು ಶಾಖೆಯ ಪುಸ್ತಕಗಳು ಅಲ್ಲಿರ್ತಿದ್ವು. ಇದು ಅವರ ನಿರಂತರ ಕಲಿಕೆಯ ಆಸಕ್ತಿಗೆ ಒಂದು ದೊಡ್ಡ ಸಾಕ್ಷಿ. ಸರಿ, ಇಷ್ಟೆಲ್ಲ ಜ್ಞಾನ ಸಂಪಾದಿಸಿದ ಮೇಲೆ ಅವರು ಸಮಾಜಕ್ಕೆ ನೀಡಿದ ಮೊದಲ ದೊಡ್ಡ ಕೊಡುಗೆ ಯಾವುದು? ಅದೇ ಕನ್ನಡ ಬೈಬಲ್ನ ಮೇಲಿನ ಅವರ ಅದ್ಭುತ ಕೆಲಸ. ಒಂದ್ ಕ್ಷಣ ಯೋಚನೆ ಮಾಡಿ. ಸಾವಿರಾರು ವರ್ಷಗಳ ಹಿಂದಿನ ತುಂಬಾನೇ ಸಂಕೀರ್ಣವಾದ ಗ್ರಂಥಗಳನ್ನ ಸಾಮಾನ್ಯ ಜನರಿಗೆ ಸರಳ ಭಾಷೆಯಲ್ಲಿ ಅರ್ಥ ಮಾಡಿಸೋದು ಹೇಗೆ? ಅದು ಅಷ್ಟು ಸುಲಭದ ಮಾತಲ್ವಾ ಅಲ್ವಾ? ಆದ್ರೆ ಫಾದರ್ ಅಂತಪ್ಪನವರು ಇದೇ ಸವಾಲನ್ನ ಸ್ವೀಕರಿಸಿ ಅದರಲ್ಲಿ ಯಶಸ್ವಿಯಾದ್ರು. ಹಾಗಿದ್ದೇ ಅವರು ಮಾಡಿದ್ದೇನು? ಅವರ ಅತ್ಯಂತ ದೊಡ್ಡ ಕೊಡುಗೆ ಅಂದ್ರೆ ಕನ್ನಡ ಬೈಬಲನ್ನು ಸರಳಗೊಳಿಸಿದ್ದು. ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಜೊತೆ ಸೇರಿ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಆಗುವಂಥ ಒಂದು ಬೈಬಲ್ ಆವೃತ್ತಿಯನ್ನ ಹೊರತಂದರು. ಇದರಿಂದ ಬೈಬಲ್ನ ಜ್ಞಾನ ಕೇವಲ ಪಂಡಿತರಿಗೆ ಸೀಮಿತವಾಗದೆ ಎಲ್ಲರನ್ನೂ ತಲುಪುವಂತಾಯಿತು. ಜ್ಞಾನ, ಭಾಷೆ ಆಯಿತು. ಈಗ ಅವರ ಎರಡನೇ ದೊಡ್ಡ ಪ್ಯಾಷನ್ ಅಂದ್ರೆ ಇತಿಹಾಸದ ಕಡೆಗೆ ಹೋಗೋಣ. ಅವರು ಮರೆತು ಹೋಗಿದ್ದ ಕರ್ನಾಟಕದ ಸ್ಥಳೀಯ ಇತಿಹಾಸವನ್ನ ಮತ್ತೆ ಬೆಳಕಿಗೆ ತಂದ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಕೂಡ ಹೌದು. ಅವರು ಬರೋಬ್ಬರಿ 25ಕ್ಕೂ ಹೆಚ್ಚು ಪಾಂಡಿತ್ಯಪೂರ್ಣ ಪುಸ್ತಕಗಳನ್ನು ಬರೆದ್ರು. ಆದರೆ ಇದರ ವಿಶೇಷತೆ ಏನು ಗೊತ್ತಾ? ಅವರು 17ನೇ ಮತ್ತು 18ನೇ ಶತಮಾನದ ಜೆಸ್ವಿತ್ ಪತ್ರಗಳನ್ನು, ಅಂದ್ರೆ ಆ ಕಾಲದಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದ ಮಿಷನರಿಗಳು ಬರೆದ ವರದಿಗಳನ್ನು ಆಧಾರವಾಗಿಟ್ಕೊಂಡು ಕರ್ನಾಟಕದ ಇತಿಹಾಸವನ್ನ ಪುನರ್ರಚಿಸಿದ್ರು. ಅವರ ಪುಸ್ತಕಗಳ ಶೀರ್ಷಿಕೆಗಳನ್ನು ನೋಡಿದನೇ ಗೊತ್ತಾಗುತ್ತೆ ಅವರು ಕರ್ನಾಟಕದ ಇತಿಹಾಸವನ್ನ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು ಅಂತ. ಶ್ರೀರಂಗಪಟ್ಟಣ, ಉತ್ತರ ಕರ್ನಾಟಕ, ಬೆಂಗಳೂರು, ಕೊಳ್ಳೇಗಾಲ ಹೀಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕ್ರೈಸ್ತ ಧರ್ಮದ ಬೇರುಗಳನ್ನು ಹುಡುಕೋಕೆ ಪ್ರಯತ್ನಪಟ್ಟಿದ್ದಾರೆ. ಅಂದ್ರೆ ಅವರ ಕೆಲಸ ಕೇವಲ ಪುಸ್ತಕದ ಪುಟಗಳಿಗೆ ಸೀಮಿತ ಆಗ್ಲಿಲ್ಲ. ಅದು ಮುಂದೆ ಬರೋ ಪೀಳಿಗೆಗೆ, ರಿಸರ್ಚ್ ಮಾಡೋರಿಗೆ ಒಂದು ರೀತಿ ದಾರಿದೀಪವಾಯಿತು. ಇವತ್ತಿಗೂ ಅವರ ಪುಸ್ತಕಗಳು ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಅತ್ಯಮೂಲ್ಯವಾದ ಆಕರ ಗ್ರಂಥಗಳಾಗಿವೆ. ಪುಸ್ತಕ, ಸಂಶೋಧನೆ ಇದಿಷ್ಟೇ ಅಲ್ಲ, ಜನರ ಜೊತೆ ನೇರವಾಗಿ ಬೆರೆತು ಅವರ ಜೀವನವನ್ನು ಉತ್ತಮಪಡಿಸಲು ಅವರು ಮಾಡಿದ ಕೆಲಸಗಳೇ ಬೇರೆ. ಅವರ ವಿದ್ವತ್ತು ಹೇಗೆ ಸೇವೆಗೆ ತಿರುಗಿತು ಅನ್ನೋದನ್ನು ನೋಡೋಣ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಕೆಲಸ ನಿಜಕ್ಕೂ ಅದ್ಭುತ. ಮಹಾಧರ್ಮಪೀಠದ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯಾಗಿ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸ ಶಾಲೆಗಳನ್ನು ಶುರು ಮಾಡೋಕೆ ಮತ್ತು ಹಳೆ ಶಾಲೆಗಳನ್ನು ಉನ್ನತೀಕರಿಸೋಕೆ ಕಾರಣರಾದರು. ಅಷ್ಟೇ ಅಲ್ಲ, ಹಳ್ಳಿಗಳಿಂದ ಬರೋ ಮಕ್ಕಳಿಗೆ ಓದೋಕೆ ಕಷ್ಟ ಆಗ್ಬಾರ್ದು ಅಂತ ಬೋರ್ಡಿಂಗ್ ಸೌಲಭ್ಯಗಳನ್ನ ಮತ್ತೆ ಶುರು ಮಾಡಿದ್ರು. ಜ್ಞಾನ ಅಷ್ಟೇ ಅಲ್ಲ, ಜನರಿಗೆ ಹೊಟ್ಟೆ ತುಂಬಿಸೋ ಕೌಶಲ್ಯವನ್ನು ಕೊಡಬೇಕು ಅನ್ನೋದು ಅವರ ನಂಬಿಕೆಯಾಗಿತ್ತು. ಅದಕ್ಕಾಗಿಯೇ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಆಗ್ಲಿ ಅಂತ ಹೊಲಿಗೆ ಮತ್ತು ಕಂಪ್ಯೂಟರ್ ಕ್ಲಾಸ್ಗಳನ್ನ ಶುರು ಮಾಡಿದ್ರು. ಇದು ಅವರ ದೂರದೃಷ್ಟಿಗೆ ಒಂದು ಸಣ್ಣ ಉದಾಹರಣೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಅವರ ವ್ಯಕ್ತಿತ್ವ ಹೇಗಿತ್ತು? ಪ್ರಶಸ್ತಿ, ಪುರಸ್ಕಾರಗಳ ನಡುವೆಯೂ ಅವರು ತಮ್ಮ ವಿನಮ್ರತೆಯನ್ನ ಹೇಗೆ ಕಾಪಾಡಿಕೊಂಡಿದ್ರು ಅದನ್ನ ನೋಡೋಣ ಬನ್ನಿ.
ನೋಡಿ, 2001ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನ, ಇಂತಹ ದೊಡ್ಡ ದೊಡ್ಡ ಗೌರವಗಳು ಅವರಿಗೆ ಸಿಕ್ಕಿದ್ವು. ಆದರೆ ಈ ಪ್ರಶಸ್ತಿಗಳು ಅವರ ತಲೆಗೆ ಏರ್ಲೇ ಇಲ್ಲ. ಈ ಒಂದು ಮಾತು ಸಾಕು ಅವರ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಅವರು ಯಾವತ್ತೂ ಪ್ರಚಾರಕ್ಕಾಗಿ ಅಥವಾ ಜನರ ಮೆಚ್ಚುಗೆಗಾಗಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲೇ ಇಲ್ಲ. ಅವರ ಕೆಲಸವೆಲ್ಲವೂ ಸೇವೆಯ ಮನೋಭಾವದಿಂದ ಬಂದಿದ್ದು, ಖ್ಯಾತಿಯ ಆಸೆಯಿಂದಲ್ಲ. ಇಡೀ ಜೀವನ ಜ್ಞಾನ ಸೇವೆಯಂಟ ಕಳೆದ ಆ ಮಹಾನ್ ವ್ಯಕ್ತಿಯ ಕೊನೆ ಆಸೆ ಏನಿತ್ವತ್ತಾ? ತುಂಬಾನೇ ಸರಳ ಮತ್ತು ಅರ್ಥಪೂರ್ಣ. ತಮ್ಮ ಶವಪೆಟ್ಟಿಗೆಯ ಮೇಲೆ ಬೈಬಲನ್ನು ಇಡಬೇಕು ಅನ್ನೋದೇ ಅವರ ಅಂತಿಮ ಇಚ್ಛೆಯಾಗಿತ್ತು. ಇದು ಅವರ ಜೀವನದ ಸಾರಾಂಶವನ್ನೇ ಹೇಳುತ್ತೆ. ಹಾಗಿದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಏನು ಅಂದ್ರೆ, ನಿಜವಾದ ಮಹಾನ್ ಪರಂಪರೆ ಅಂದ್ರೆ ಏನು? ಫಾದರ್ ಅಂತಪ್ಪನವರ ಜೀವನವನ್ನ ನೋಡಿದಾಗ ನಮಗನಿಸೋದು ಅಗಾಧವಾದ ಬೌದ್ಧಿಕ ಸಾಧನೆ, ನಿಸ್ವಾರ್ಥ ಸಮುದಾಯ ಸೇವೆ ಮತ್ತು ಎಲ್ಲರಿಗಿಂತ ಮಿಗಿಲಾಗಿ ವೈಯಕ್ತಿಕ ವಿನಮ್ರತೆ. ಇವೆಲ್ಲವೂ ಸೇರಿದಾಗ ಮಾತ್ರ ಒಂದು ಶಾಶ್ವತವಾದ ಪರಂಪರೆ ಸೃಷ್ಟಿಯಾಗತ್ತೆ ಅಲ್ವಾ?